ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾನು 2 ಟಿಪ್ಸ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಒಂದು ಟೊಮೊಟೊ ಹಣ್ಣಿನದು ಟಿಪ್ಸು, ಆಮೇಲೆ ಇನ್ನೊಂದು ತೆಂಗಿನಕಾಯಿ ಟಿಪ್ಸು. ನೋಡಿ ಸ್ನೇಹಿತರೆ, ನಾವು ಇವತ್ತು ಮೊದಲನೇ ಟಿಪ್ಸ್ ಏನು ಅಂತಂದರೆ, ನಾನು ಟೊಮೊಟೊ ಹಣ್ಣಿನ ಟಿಪ್ಸ್ನ ಹೇಳ್ತಾ ಇದ್ದೀನಿ. ನಾವು ಸಾಮಾನ್ಯವಾಗೆಲ್ಲ ಟೊಮೊಟೊ ಹಣ್ಣನ್ನು ತಂದಿರ್ತೀವಿ. ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಇರ್ತಾರೆ. ಫ್ರಿಜ್ ಇಲ್ಲದೆ ಇರೋರು ಏನು ಮಾಡ್ತಾರೆ, ಬುಟ್ಟಿಯಲ್ಲಿ ಇಡ್ತಾರೆ. ಯಾವ ಥರ ಬುಟ್ಟಿಯಲ್ಲಿ ಇಡ್ತಾರೆ ಅಂದರೆ ಪ್ಲಾಸ್ಟಿಕ್ ಬುಟ್ಟಿಲಿ. ಇದೆಲ್ಲ ಸಾಮಾನ್ಯವಾಗೆಲ್ಲ ಪ್ಲಾಸ್ಟಿಕ್ ಬುಟ್ಟಿಗಳಲ್ಲೇ ಅಲ್ವಾ. ಒಂದು ಕಡೆ ಎಲ್ಲ ತರಕಾರಿ ಇಡ್ತೀವಿ, ಒಂದು ಕಡೆ ಎಲ್ಲ ಟೊಮೊಟೊ ಹಣ್ಣೆಲ್ಲ ಇಡ್ತೀವಿ. ಈ ಟೊಮೊಟೊ ಹಣ್ಣನ್ನು ನಾವು ಪ್ಲಾಸ್ಟಿಕ್ ಬುಟ್ಟಿಲಿ ಇಡೋದು ಭಾಳ ತಪ್ಪಿಸ್ತಾ ಇರ್ತೀವಿ. ನಮಗೆ ಗೊತ್ತಿರಲ್ಲ ಬಿಡು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳು ಕರೆಕ್ಟಾಗಿ ಸಿಕ್ಬಿಡುತ್ತೆ ಅಂತ ನಾವು ಏನು ಮಾಡ್ತೀವಿ, ಈ ಪ್ಲಾಸ್ಟಿಕ್ ಬುಟ್ಟಿಲಿ ನಾವು ಟೊಮೊಟೊ ಹಣ್ಣೆಲ್ಲ ಇಡ್ತೀವಿ. ಅದು ಭಾಳ ಡೇಂಜರಸ್ ಸ್ನೇಹಿತರೆ. ಪ್ಲಾಸ್ಟಿಕ್ ಬುಟ್ಟಿಲಿ ಇಡೋದ್ರಿಂದ ನಮ್ಮ ಟೊಮೊಟೊ ಹಣ್ಣು ದಿನಕ್ಕೆ 1, 2, 3 ಅಂತ ಟೊಮೊಟೊ ಹಣ್ಣು ಹಾಳಾಗುತ್ತೆ. ಆದ್ದರಿಂದ ದಯವಿಟ್ಟು ಟೊಮೊಟೊ ಹಣ್ಣನ್ನು ಮಾತ್ರ ಪ್ಲಾಸ್ಟಿಕ್ ಬುಟ್ಟಿಲಿ ಇಡಬೇಡ್ರಿ. ಈ ಸ್ಟೀಲ್ ತಟ್ಟೆ ಆಗಿರ್ಬೋದು, ಅಥವಾ ಈ ಸ್ಟೀಲ್ ದೊಡ್ಡದು ಬೇಸನ್ನು ಪರತ ಅಂತ ಹೇಳ್ತಾರಲ್ಲ, ಆ ಥರ ಒಟ್ಟು ಈ ಸ್ಟೀಲ್ದು ದೊಡ್ಡ ತಟ್ಟೆ ಆಗಿರ್ಬೋದು, ಈ ಸ್ಟೀಲ್ ಬೇಸನ್ಗಳಾಗಿರ್ಬೋದು, ಆ ಥರ ಒಂದು ಸ್ಟೀಲು ಇರೋದಲ್ಲಿ ನೀವು ಟೊಮೊಟೊ ಹಣ್ಣನ್ನು ಹಾಕಿಡೋದ್ರಿಂದ ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ತಿಂಗಳಿಗಟ್ಟಲೆ ಟೊಮೊಟೊ ಹಣ್ಣು ಹಾಳಾಗಲ್ಲ. ಈ ಪ್ಲಾಸ್ಟಿಕ್ ಬುಟ್ಟಿಯೊಳಗೆ ನಾವು ಇಟ್ಬಿಟ್ರೆ ಬೇಗ ಅದು ಕೊಳ್ತೋಗ್ಬಿಡುತ್ತೆ. 1, 2 ಟೊಮೊಟೊ ಹಣ್ಣು ಬೇಗ ಹಾಳಾಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತಿದ್ದೀನಿ, ಈ ಟೊಮೊಟೊ ಹಣ್ಣು ನಾವು ಈ ಸ್ಟೀಲ್ ತಟ್ಟೆ ಆಗಿರ್ಬೋದು, ಈ ಸ್ಟೀಲ್ ಪರಾತ ಅಂತೀವಲ್ಲ, ಅದರಲ್ಲೆಲ್ಲ ನಾವು ಕ್ಲೀನಾಗಿ ನಾವು ನಮ್ಮ ಟೊಮೊಟೊ ಹಣ್ಣು ಜೋಡಿಸಿಡೋದ್ರಿಂದ ಟೊಮೊಟೊ ಹಣ್ಣು ಹಾಳಾಗಲ್ಲ ಸ್ನೇಹಿತರೆ. ಈಗೆಲ್ಲ ಫ್ರಿಜ್ ಇರೋರು ಅಷ್ಟೇ, ಫ್ರಿಜ್ ಇರೋರು ಏನು ಮಾಡಿರ್ತಾರೆ ಅದರಲ್ಲಿ ಇರ್ತಾರೆ. ಆಮೇಲೆ ಫ್ರಿಜ್ ಇದ್ರೂ ಕೂಡ ಒಂದೊಂದು ಸಲ ಟೊಮೊಟೊ ಹಣ್ಣು ತುಂಬ ಒಂಥರ ತಣ್ಣಗಾಗ್ಬಿಟ್ಟು ಅದು ಒಂಥರ ಆಗಿರುತ್ತೆ. ಟೊಮೊಟೊ ಹಣ್ಣನ್ನು ನಾವು ಹೊರಗಡೆ ಇಟ್ಟರೂ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಇನ್ನೂ ಚೆನ್ನಾಗಿ ಬಾಳಿಕೆ ಬರಬೇಕು ಅಂತಂದರೆ ಟೊಮೊಟೊ ಹಣ್ಣಿಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಇರುತ್ತಲ್ಲ, ಅಡುಗೆ ಎಣ್ಣೆನ ನಾವು ಟೊಮೊಟೊ ಹಣ್ಣಿಗೆ ಸ್ವಲ್ಪ ಒಂದೇ ಒಂದು ಡ್ರಾಪ್ಸ್ ಎಣ್ಣೆನ ಟೊಮೊಟೊ ಹಣ್ಣನ್ನು ನಾವು ಸವರಿ ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆನಾದ್ರೂ ಇಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆಮೇಲೆ ಫ್ರಿಜ್ ಇದ್ದಿರೋದು ದಯವಿಟ್ಟು ಪ್ಲಾಸ್ಟಿಕ್ ಬುಟ್ಟಿಲಿ ಟೊಮೊಟೊ ಹಣ್ಣು ಅಂತ ಇಡಬೇಡಿ ಸ್ನೇಹಿತರೆ, ಅದು ಬೇಗ ಹಾಳಾಗಿಬಿಡುತ್ತೆ ನಮ್ಮ ಟೊಮೊಟೊ ಹಣ್ಣು. ಇದು ಒಂದನೇ ಟಿಪ್ಸು. ಆಮೇಲೆ 2ನೇ ಟಿಪ್ಸು ತೆಂಗಿನಕಾಯಿ. ಈ ತೆಂಗಿನಕಾಯೆಲ್ಲ ನಾವು ಹೊಡೆದಿರ್ತೀವಿ. ಹೊಡೆದ್ಮೇಲೆ ನಾವೇನು ಮಾಡ್ತೀವಿ, ಹೊರಗಡೆ ಫ್ರಿಜ್ ಇದ್ದವ್ರು ಏನು ಮಾಡ್ತಾರೆ, ಹೊರಗಡೆ ಉಪ್ಪು ಸವರ್ಬಿಟ್ಟು ಇಟ್ಟುಬಿಡ್ತಾರೆ. ಇಲ್ಲ ಬಿಸಿಲಲ್ಲಿಟ್ಟು ಒಣಗಿಸಿ ಅದನ್ನು ಇಟ್ಕೋತೀವಿ ಹೌದಾ, ತೆಂಗಿನಕಾಯಿನ ಫ್ರೆಶ್ ಆಗಿರಲಿ ಅಂತ. ಆಮೇಲೆ ಈ ಫ್ರಿಜ್ ಇದ್ರೂ ಅಷ್ಟೇ, ಆಮೇಲೆ ಫ್ರಿಜ್ ಇದ್ದರೂ ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಎಷ್ಟೇ ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ತೆಂಗಿನಕಾಯಿ ಮೊದಲ ಥರ ಫ್ರೆಶ್ ಆಗಿ ಇರೋದಿಲ್ಲ. ಆ ಥರ ಫ್ರೆಶ್ ಆಗಿ ನಾವು ಇರಬೇಕು ಅಂತಂದರೆ ತೆಂಗಿನಕಾಯಿ ಹೊಡೆದ ತಕ್ಷಣವೇ ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾವು ತೆಂಗಿನಕಾಯಿನ ಅದರೊಳಗೆ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಏನು ಜಸ್ಟ್ ಹೊಡೆದಾಗ ಏನು ಫ್ರೆಶ್ನೆಸ್ ಇರುತ್ತೋ ಅದೇ ಫ್ರೆಶ್ನೆಸ್ಸು ತೆಂಗಿನಕಾಯಿ ಇರುತ್ತೆ. ನಾವು ಹಂಗೆ ತೆಂಗಿನಕಾಯಿನ ತೆಗೆದುಬಿಟ್ಟು ಹಂಗೆ ನಾವು ಫ್ರಿಜ್ ಒಳಗೆ ಇಡೋದ್ರಿಂದ ಅದು ಫ್ರೆಶ್ ಆಗಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾವು ತೆಂಗಿನಕಾಯಿನ ಚಿಪ್ಪನ್ನು ನಾವು ಬಳಸಿದ ಮೇಲೆ ಎಷ್ಟು ಇರುತ್ತೋ ಆ ತೆಂಗಿನಕಾಯಿನ ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮ್ಮ ತೆಂಗಿನಕಾಯಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ನೇಹಿತರೆ. ಹೊರಗಡೆ ಇಡೋರು ಅದಕ್ಕೆ ಸ್ವಲ್ಪ ಉಪ್ಪು ಸವರ್ಬಿಟ್ಟು ಇಡೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಂಥ 2 ಟಿಪ್ಸ್ನ ನಾನು ಬಗ್ಗೆ ಹೇಳಿದ್ದೀನಿ. ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಅಂತ ಈ 2 ಟಿಪ್ಸ್ ಹೇಳಿ ನನ್ನ ವೀಡಿಯೋನ ನಾನು ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಾಯ್.